ಶಾಸಕರಾಗಿರುವಂತಹ ಸುರೇಶ್ ಕುಮಾರ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್, ಒಬ್ಬ ಪ್ರಧಾನಿ ಬರುವಂತಹ ಮಾರ್ಗದಲ್ಲಿ ಈ ರೀತಿಯಾದಂತಹ ಅಣುಕು ಪ್ರದರ್ಶನ ಇವೆಲ್ಲ ಎಷ್ಟು ಸರಿ ಅಂತ ಅನ್ಸುತ್ತೆ ಒಬ್ಬ ನಾಯಕ ಅನ್ನಿಸ್ಕೊಂಡವನಿಗೆ? ಅಲ್ಲ, ಜೀವನ ಇಡೀ ಚೆಂಬಿಂದೇ ಧ್ಯಾನ ಮಾಡೋರು, ಚೆಂಬು ಕೊಡೋದೇ ತನ್ನ ಧ್ಯೇಯ ಮಾಡ್ಕೊಂಡಿರೋದ್ರಿಂದ ಇನ್ನೇನ್ ಬಯಸಿಕ್ ಸಾಧ್ಯ ನಾವು? ಚೆಂಬೆ ಅವರಿಗೆ ಆದರ್ಶ. ಹಿಂದೆ ಪಾಪ ನಮ್ಮ ಗ್ರಾಮೀಣ ಮಹಿಳೆಯರು ಚೆಂಬು ಹಿಡ್ಕೊಂಡು ಹೋಗ್ತಾ ಇದ್ರು. ಅದನ್ನ ಸ್ಥಿತಿ ತಂದಿದ್ದವ್ರು ಅವರು. ಅದಕ್ಕೆ ಚೆಂಬು ಬಿಟ್ಟು ಕಾಂಗ್ರೆಸ್ ಇರಕ್ಕಾಗೋದಿಲ್ಲ. ಕೊಟ್ಟಿರೋ ಚೆಂಬು, ಹಿಡ್ಕೊಂಡಿರೋ ಚೆಂಬು, ಚೆಂಬೆ ಅವರ ಜೀವನ. ಆ ಮೆಸೇಜ್ ನ ಅವರು ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಬಿಜೆಪಿ ಅವರು ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಚೊಂಬು ಕೊಟ್ಟಿದ್ದಾರೆ ಅಂತ ಜಾಹೀರಾತು ಮೂಲಕ ನಿನ್ನೆ ಜಾಹೀರಾತು, ಇವತ್ತು ಜಾಹೀರಾತು ನೋಡಿದ್ವು. ಇವತ್ತಿನ ಪ್ರಧಾನ ಮಂತ್ರಿಗಳ ಮಾತೇನಿದೆ, ಅವೆರಡೂ ಜಾಹೀರಾತುಗಳಿಗೆ ತಕ್ಕ ಉತ್ತರ. ಆ ಮಾತು ಕೇಳಿದವ್ರು ಯಾರು ಕೂಡ ಅಯ್ಯೋ ಈ ಜಾಹೀರಾತಾಗಿ ತಪ್ಪು ಮಾಡಿದ್ವು ಅಂತ ಅನ್ಸೋ ಸ್ಥಿತಿ ಬಂದಿದೆ. ಸೊ ಈ ಫೇಲ್ಯೂರ್ ನ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ನ ಫೇಲ್ಯೂರ್ ಅಂತೀರಾ ಅಥವಾ ಕಾಂಗ್ರೆಸ್ ಬೇಕಂತಲೇ ಇದನ್ನ ಪ್ರೇರಿತ ಒಂದು ಕಾರ್ಯಕ್ರಮ ಅಂತ ಅಂತೀರಾ ಈ ಒಂದು ಇನ್ಸಿಡೆಂಟ್ ನ? ಅಲ್ಲ, ಕಾಂಗ್ರೆಸ್ ಅವ್ರಿಗೆ ರಾಜಕೀಯದ ಒಂದು ನಾವೇನು ಡಿಸೆನ್ಸಿ ಅಂತೀವಿ, ಒಂದು ಅದ್ಯಾವುದು ಕೂಡ ಅವ್ರಿಗೆ ಅನ್ವಯ ಆಗೋದಿಲ್ಲ. ಅವ್ರಿರೋದೇ ಈ ರೀತಿ ಒಂದು ನೀತಿನ, ನಿಯಮವನ್ನ, ಒಂದು ಅಲಿಖಿತ ಒಪ್ಪಂದನ ಮುರಿಯೋದಕ್ಕೋಸ್ಕರ. ಇವತ್ತು ಜಾಹೀರಾತು ಕೂಡ ಮಾದರಿ ಚುನಾವಣಾ ಆಯೋಗದ ಸ್ಪಷ್ಟ ಉಲ್ಲಂಘನೆ. ಆ ಕಾರ್ಯವನ್ನ ಇವತ್ತು ಆ ಯುವಕನು ಕೂಡ ಮಾಡಿ ತೋರಿಸಿದ್ದಾರೆ. ಸೊ ಇಷ್ಟೆಲ್ಲ ಆದ ನಂತರದಲ್ಲೂ ಕೂಡ ನಲ್ಪಾಡ್ ಅವರು ಹೇಳ್ತಾರೆ ಚೊಂಬನ ಪ್ರದರ್ಶನ ಮಾಡಿದ್ರೆ ಏನ್ರಿ ತಪ್ಪು ಅಂತ ಪೊಲೀಸರ ಮೇಲೆ ಸವಾರಿ ಮಾಡ್ತಾರೆ. ಅವರು ಎಮರ್ಜೆನ್ಸಿ ಹೇರಿದ್ರೆ ಏನ್ ತಪ್ಪು ಅಂದಿದ್ ಜನ ಇವರು. ದೇಶದ ಎಲ್ಲಾ ನಾಯಕರನ್ನ ಜೈಲಿಗೆ ಕಳಿಸಿದ್ದು ಏನ್ ತಪ್ಪು ಅಂತ ಹೇಳಿದ ಜನ. ಪ್ರೆಸ್ ಸೆನ್ಸಾರ್ಶಿಪ್ ಹಾಯರಿ ಏನ್ ತಪ್ಪು ಮಾಡಿದ್ರು ಅಂದಿದ್ ಜನ. ಇವರಿಂದ ಇನ್ನೇನ್ ಬಯಸ್ತೀರಾ ನೀವು? ಇದರಿಂದ ಮೆಸೇಜ್ ರಾಂಗ್ ಮೆಸೇಜ್ ಪಾಸ್ ಆಗಲ್ವಾ ಸರ್? ನಾಳೆ ಯಾರು ಮಾಡಲ್ವಾ ಸರ್ ಇದನ್ನ? ಕಾಂಗ್ರೆಸ್ ಬಗ್ಗೆ ಕರ್ನಾಟಕದ ಮತದಾರರಿಗೆ ಬಹಳ ಸರಿಯಾದ ಸಂದೇಶ ಹೋಗಿದೆ. ಕಾಂಗ್ರೆಸ್ ಅವರು ಯಾವ ಮಟ್ಟದವರು ಅಂತ. ಆಲ್ ರೈಟ್. ಎಸ್ ಸರ್, ಥ್ಯಾಂಕ್ ಯು ಸರ್. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಲಿಕ್ಕೆ. ತಪ್ಪು